ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸ್ಟಾರ್ ಚಂದ್ರು ಪರವಾಗಿ ಸ್ವಾಮಿ ಕೂಡ ಪ್ರಚಾರವನ್ನು ಕೂಡ ಮಾಡ್ತಾ ಇದ್ದಾರೆ. ನಮ್ಮ ಜೊತೆ ಸ್ವಾಮಿಯವರೇ ಇದ್ದಾರೆ, ಅವ್ರನ್ನೇ ಕೂಡ ನಾನು ಮಾತಾಡ್ತೀನಿ. ಸರ್, ಇವತ್ತು ಪ್ರಚಾರ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರಿಗೆ ಏನು ಸಂದೇಶ ಕೊಟ್ಟಿದ್ದೀರಾ ಅಂತ? ಈ ಜಿಲ್ಲೆ ಅಭಿವೃದ್ಧಿ, ಈ ಜಿಲ್ಲೆಗೆ ಹೊಸ ಯೋಜನೆಗಳು ಕೊಟ್ಟಿದ್ದೀವಿ. ಶುಗರ್ ಫ್ಯಾಕ್ಟ್ರಿ ಇರ್ಬೋದು, ನಮ್ಮ ವಿಶ್ವವಿದ್ಯಾನಿಲಯನ ಹೊಸದಾಗಿ ಮಾಡ್ತಕ್ಕಂಥದ್ದು ಇರ್ಬೋದು, ಮತ್ತು VC ಚಾನಲ್ನಲ್ಲಿ ಆಧುನೀಕರಣ, ಈ ರೀತಿ ಕೋಟ್ಯಾಂತರ ರೂಪಾಯಿ ಈಗಾಗಲೇ 1 ರಿಂದ 2 ಸಾವಿರ ಕೋಟಿ ಅನುದಾನವನ್ನು ಈ ವರ್ಷದಲ್ಲಿ ರಿಲೀಸ್ ಮಾಡಿದ್ದೀವಿ. ಮತ್ತು NHAನಲ್ಲೂ ಸಹ ಸಾಕಷ್ಟು ಬದಲಾವಣೆಯನ್ನು ತಂದಿದ್ದೀವಿ. ಭಾಳಷ್ಟು ಹದಗೆಟ್ಟಿದಂಥ ರಸ್ತೆಯನ್ನು, ಮತ್ತು ಪ್ರತಿ ಮನೆಗೆ 4 ರಿಂದ 5 ಸಾವಿರ ರೂಪಾಯಿ ಮನೆಗೆ ತಲುಪ್ತದೆ. ಇಂಥ ಕಠಿಣ ಪರಿಸ್ಥಿತಿನಲ್ಲೂ ಕೇಂದ್ರದಲ್ಲೂ ಸಹ ಕಾಂಗ್ರೆಸ್ ಅಧಿಕಾರ ಬಂದರೆ MSP ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿದ್ವಿ, ರೈತರ ಸಾಲ ಮನ್ನಾ ಮಾಡ್ತೀವಿ ಅಂತ ಹೇಳಿದ್ವಿ. ಹಾಗಾಗಿ ಬಹುಶಃ ರಾಹುಲ್ ಗಾಂಧಿಯವರ, ಮಲ್ಲಿಕಾರ್ಜುನ ಖರ್ಗೆಯವರ ನಾಯಕತ್ವ ರಾಷ್ಟ್ರದಲ್ಲಿ, ರಾಜ್ಯದಲ್ಲಿ ಸಿದ್ದರಾಮಯ್ಯನವರು, DK ಶಿವಕುಮಾರ್ ನಾಯಕತ್ವ, ಜಿಲ್ಲೆಯಲ್ಲಿ ನಾವೆಲ್ಲ ಶಾಸಕರು ಒಗ್ಗಟ್ಟಾಗಿದ್ದೀವಿ. ನಮ್ಮ ಅಭ್ಯರ್ಥಿ ವೆಂಕಟರಾಮಣ್ಣಗೌಡರನ್ನ ಹಸ್ತದ ಗುರುತಿಗೆ ಗೆಲ್ಲಿಸ್ಬೇಕು ಅಂತ ಕೇಳಿದ್ವಿ. ಮಂಡ್ಯದಲ್ಲಿ JDS BJP ಒಂದಾಗಿದ್ದಾರೆ, ಮೈತ್ರಿ ಆಗಿದ್ದಾರೆ. ನಮಗೆ ನೋಡ್ರಿ, ಆಯಿತು, ಬೆಂಗಳೂರಲ್ಲೂ ಒಂದಾಗಿದ್ರು. ಪುಟ್ಟಣ್ಣ ಎಲೆಕ್ಷನ್ ಏನಾಯಿತು? ಬೆಂಗಳೂರಿಗಿಂತ ಶಕ್ತಿ ಇತ್ತಾ ಮಂಡ್ಯದಲ್ಲಿ BJPಗೆ? ಅಲ್ಲೂ JDSಗೂ ಶಕ್ತಿ ಇತ್ತು, BJPಗೂ ಶಕ್ತಿ ಇತ್ತು. ಆದರೆ ಏನಾಯಿತು? ಹೊಂದಾಣಿಕೆ ಎಲ್ಲೂ ಫಲ ಆಗಲ್ಲ. ಕಳೆದ ಬಾರಿ ಕಾಂಗ್ರೆಸ್ಸು ಜನತಾದಳ ಒಂದಾಗಿತ್ತು, ಏನಾಯಿತು? ಈ ಬಾರಿನೂ ಅಷ್ಟೇ. ಹೊಂದಾಣಿಕೆ ಭಾಳ ವರ್ಷದಿಂದ ಪೈಪೋಟಿನಲ್ಲಿ ಬಂದಿರತಕ್ಕಂಥ ಕಾರ್ಯಕರ್ತರು, ಮುಖಂಡರುಗಳು ಅಷ್ಟು ಸುಲಭವಾಗಿ ಆ ಹೊಂದಾಣಿಕೆಯ ಫಲ ಸಿಕ್ಕಲ್ಲ. ಸರ್, ಮೋದಿ ಅಲೆ ವರ್ಕೌಟ್ ಆಗುತ್ತಾ ಸರ್? ಇಲ್ಲಿ ಅದು ಡೆಲ್ಲಿನಲ್ಲಿ ಮಾತ್ರ ವರ್ಕೌಟ್ ಆಗುತ್ತೋ ಅನ್ನೋ ಗೊತ್ತಿಲ್ಲ, ಇಲ್ಲೇನೂ ವರ್ಕೌಟ್ ಆಗಲ್ಲ. ಇದಿಷ್ಟು ಸಚಿವರಾದಂಥ ಸ್ವಾಮಿಯವರ ಮಾತು. ಕ್ಯಾಮ್ರಾಮನ್ ಜೊತೆ ಕೃಷ್ಣ, PDM TV ಬೆಂಗಳೂರು.